ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಹಬ್ಬ ಇರೋದ್ರಿಂದ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿ ದೀಪ ಹಚ್ಚಬೇಕಿತ್ತು. ಅದಕ್ಕೇ ಇವತ್ತು ಬೇಗನೆ ಮಾಡೋದಕ್ಕಾಗಲಿಲ್ಲ. ನಾನು ಮಾಡೋದು ಸ್ವಲ್ಪ ಲೇಟ್ ಆಯಿತು. ಯಾಕಂತಂದರೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಹೊಸ್ದಾಗಿ ನೀರು ಎತ್ಕೊರ್ಬೇಕಿತ್ತು. ನೀರು ಇರಲಿಲ್ಲ ಮನೇಲಿ. ನೀರು ಬರೋದನ್ನೇ ಕಾಯ್ತಾಯಿದ್ದು. ನೀರು ಬಂದಮೇಲೆ ಬೀದಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಫೋಟೋನೆಲ್ಲ ಒರೆಸಿ ದೇವ್ರ ಫೋಟೋಗೆಲ್ಲ ಬೊಟ್ಟಿಟ್ಟು ಅದಕ್ಕೂ ಒಂದೊಂದು ಹೂವು ಮಡ್ಗೆ ಒರೆಸಿ ಮಾಡ್ತಾಯಿದ್ದೀನಿ. ಯಾವಾಗಲೂ ಬೆಳಗ್ಗೆನೇ ಪೂಜೆ ಮಾಡಿಬಿಡ್ತಿದ್ದೆ. ಇವತ್ತು ನೀರಿಗೋಸ್ಕರ ಕಾಯ್ಕೊಂಡು ದೇವ್ರ ಸಾಮಾನೆಲ್ಲ ತೊಳಿಬೇಕಿತ್ತಲ್ಲ, ಅದಕ್ಕೋಸ್ಕರ ಇವತ್ತು ಲೇಟ್ ಆಯಿತು ಪೂಜೆ ಮಾಡೋದು. ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ಇವತ್ತು ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಶಿವನ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಶಿವಲ್ದಪ್ಪನ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ನಮ್ಮ ಯಜಮಾನ್ರು ಹೇಳಿದ್ರು. ಬೇಗನೆ ಹೋಗೋದಕ್ಕಾಗಲಿಲ್ಲ, ಹಂಗೂ ಲೇಟ್ ಆಗೋಯ್ತು. ಹಂಗೂ ಬೈತಾಯಿದ್ರು ಬೇಗನೆ ಹೋಗುವ ಅಂತ ಹೇಳಿ ಇಷ್ಟೊತ್ತು ಮಾಡಿಬಿಟ್ಟೆ ಅಂತ. ನಾನಿನ್ನೂ ರೆಡಿಯಾಗಿರಲಿಲ್ಲ. ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ನಮ್ಮ ಯಜಮಾನ್ರು ದೀಪ ಹಚ್ಚಿದ್ರು. ನಾನು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ನಾನು ರೆಡಿಯಾಗಿ ಹೋದೆ. ಅಷ್ಟರಲ್ಲಿ ಇವರೆಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು. ನಾನು ರೆಡಿಯಾಗ್ಬಿಟ್ಟು ಬಂದು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಆತುರವಾಗಿ ದೇವ್ರಿಗೆ ಪೂಜೆ ಮಾಡೋದಾಯಿತು. ನಿಧಾನಾಗಿ ಮಾಡಲೇ ಇಲ್ಲ ಪೂಜೆನ. ನಮ್ಮ ಯಜಮಾನ್ರು ಬೈತಿದ್ರು, ಯಾರ್ದಾದ್ರೂ ಇವಳ್ದು ರೆಡಿ ಆಗಲ್ತು ಅಂತ. ನಾನೆಲ್ಲ ಮಾಡಿ ಮುಗೋಷ್ಟರಲ್ಲಿ ನನ್ನ ಲೇಟ್ ಆಯಿತು. ಇವರು ನಿನ್ನೆ ಬೇಗನೆ ದೇವಸ್ಥಾನಕ್ಕೆ ಹೋಗೋಣ ಕಣೆ ನಾಳೆ ಅಂತ ಹೇಳಿದರೆ ನಾನು ಬೇಗನೆ ರೆಡಿ ಮಾಡಿ ಹೋಗುವ ಅಂತ ಹೋಗ್ತಾಯಿದ್ದೆ. ಇವ್ರನ್ನ ಬೆಳಗ್ಗೆನೇ ನನಗೆ ಹೇಳಿದ್ರು ದೇವಸ್ಥಾನಕ್ಕೆ ಹೋಗೋಣ ಕಣೆ ಅಂತ. ನಾನು ಕೆಲಸ ಎಲ್ಲ ಮಾಡಿ ಮುಗೋಷ್ಟರಲ್ಲಿ ಲೇಟ್ ಆಯಿತು. ಹೊರಟೋ ದೇವಸ್ಥಾನಕ್ಕೆ ನಾನು, ನಮ್ಮ ಯಜಮಾನ್ರು, ನನ್ನ ಮಗಳು ಮತ್ತು ನನ್ನ ತಮ್ಮ, ನನ್ನ ತಂಗಿ 5 ಜನನೂ ಹೊರಟೋ. ನನ್ನ ತಮ್ಮ ನನ್ನ ತಂಗಿ ಒಂದು ಗಾಡಿ ಮತ್ತು ನಮ್ಮ ಯಜಮಾನ್ರು ನಾವು ಒಂದು ಗಾಡೀಲಿ ಹೋಗ್ತಾಯಿದ್ದೀವಿ ಶಿವಲ್ದಪ್ಪನ ಬೆಟ್ಟಕ್ಕೆ. ಈ ರೋಡ್ ಉಯ್ಯಂಬಳ್ಳಿ ಮತ್ತು ಶಿವಲ್ದಪ್ಪನ ಬೆಟ್ಟ ಮೇನ್ ರೋಡ್ ಇದು. ನಾವು ನ್ಯೂ ಇಯರ್ ಫಸ್ಟ್ಗೆ ನಾನು, ನಮ್ಮ ಬ್ರದರು, ನಮ್ಮ ಸಿಸ್ಟರು ಮತ್ತು ಅವ್ರ ಮಕ್ಳ ಜೊತೆಲಿ ಬಂದಿದ್ವಿ. ಇವತ್ತು ನನ್ನ ತಂಗಿ ಮತ್ತು ನನ್ನ ತಮ್ಮನ ಜೊತೆ ಹೋಗ್ತಾಯಿದ್ದೀವಿ. ನ್ಯೂ ಇಯರ್ ಫಸ್ಟ್ ಬಂದಾಗ ಸುತ್ತಮುತ್ತ ಈ ಕಾಡು ನೋಡ್ತಾಯಿದ್ರೆ ಖುಷಿ ಆಗೋದು. ಫುಲ್ ಹಸಿರಿಂದ ಕೂಡಿತ್ತು. ಇವತ್ತು ನೋಡ್ರೆ ಎಲ್ಲ ಬೆಂಕಿ ಹಾಕ್ಬಿಟ್ಟು ಎಲ್ಲ ಸೀಸ್ಬಿಟ್ಟಿದ್ದಾರೆ. ಸುತ್ತಮುತ್ತ ಕಾಡಲ್ಲಿ ಯಾವ ಪ್ರಾಣಿ ಇರೋ ಬೇಗನೆ ನೋಡ್ಬೋದು, ಆ ಥರ ಆಗ್ಬಿಟ್ಟದೆ. ದೇವಸ್ಥಾನ ಹತ್ರ ಬಂದು ಫುಲ್ ಜನ ಫುಲ್ ರಶ್ ಇದ್ದರು. ದೇವ್ರ ದರ್ಶನ ಮಾಡೋಕ್ಕಾಗಲ್ಲ. ಈಚೆಗಡೆ ಎಲ್ಲ ಕಾಯಿ ಎಳೆದು ಪೂಜೆ ಮಾಡಿಕೊಂಡು ಶಿವಲ್ದಪ್ಪ ಸ್ವಾಮಿಯ ಮೂಲ ದೇವಸ್ಥಾನ ಇದು. ಬೆಟ್ಟದ ಮೇಲ್ಗಡೆ ಇದೆ ದೇವಸ್ಥಾನ, ದೊಡ್ಡ ದೇವಸ್ಥಾನ ಇದು. ಬೆಟ್ಟದ ಕೆಳಗಡೆ ಇರೋ ದೇವಸ್ಥಾನದಲ್ಲಿ ರಶ್ ಇರಲಿಲ್ಲ. ಬಂದು ಮಂಗಳಾರತಿ ತಗೊಂಡು ನಾನು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಆಮೇಲೆ ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ದೇವರು ವೀಡಿಯೋ ಮಾಡಿದೆ. ಶಿವಲ್ದಪ್ಪ ಸ್ವಾಮಿಯ ಮೂಲ ದೇವಸ್ಥಾನ ನೋಡಿ ಈ ಥರ ಇದೆ. ನನ್ನ ಮಗಳು, ನಮ್ಮ ಯಜಮಾನ್ರು, ನನ್ನ ತಮ್ಮ, ನನ್ನ ತಂಗಿ ಎಲ್ಲ ಊಟ ಮಾಡೋದಕ್ಕೆ ಈಚೆಗಡೆ ಕೂತ್ಕೊಂಡಿದ್ರು. ನಾನು ಹೋಗಿ ದೇವ್ರ ದರ್ಶನ ಮಾಡ್ಕೊಬರೋಣ ಅಂತ ಹೇಳಿ ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದು ದೀಪ ಎಲ್ಲ ಹಚ್ಬಿಟ್ಟು ರಿಟರ್ನು ಮಡವಳಕ್ಕೆ ಹೋಗೋಣ ಅಂತ ನಾನು, ನಮ್ಮ ಯಜಮಾನ್ರು ಮತ್ತು ಅವ್ರ ಮೈದನ ಹೆಂಡತಿ ಮಕ್ಕಳು ಎಲ್ಲನೂ ಹೊರಟೋ ದೇವಸ್ಥಾನಕ್ಕೆ. ಹೋಗ್ಬೇಕಾದ್ರೆ ದಾರಿಲಿ ಸಂಗಮದ ಹತ್ರ ಟರ್ನಿಂಗ್ಗಳವೆಲ್ಲ, ಆ ಟರ್ನಿಂಗ್ ಹತ್ರ ಏನೋ ಒಂಥರ ಸೌಂಡ್ ಆಯ್ತಾಯಿತ್ತು. ಅದು ನನ್ನ ಮಗಳು ಫುಲ್ಲು ಎದುರ್ಕೋತಾ ಬೇದಿಲ್ಲ. ನಡಿ ಮಮ್ಮಿ ಹೋಗೋಣ, ಮನೆಗೆ ಹೋಗು ಅಂತ ಹೇಳ್ತಿದ್ಲು. ನನ್ನ ಮಗಳು ಅಳ್ತಿರೋದನ್ನ ಸಮಾಧಾನ ಮಾಡಿಬಿಟ್ಟು ಅಂತೂ ಇದು ದೇವಸ್ಥಾನದ ಹತ್ರ ಬಂದ್ವಿ. ಮಡವಾಳದ ಹತ್ರ ಹಿಂದೆಗಡೆ ಒಂದು ಊರು ಸಿಗುತ್ತೆ. ಆ ಊರಿಗೆ ಎಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಡೆಕೋರೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಜನ ಎಲ್ಲ ಫುಲ್ ರಶ್ಶು. ದೇವಸ್ಥಾನ ಹತ್ರ ಇವತ್ತೆಲ್ಲ ಜಾಗರಣೆ ಇರೋದಕ್ಕೆ ಏನು ಹೋಗೋ ಜನ ಹೋಗ್ತಾಯಿತ್ತು, ಬರೋ ಜನ ಬರ್ತಾಯಿತ್ತು. ಎಲ್ಲರೂ ಬೈಕಲ್ಲಿ ಕಾಡಲ್ಲಿ ಯಾವ ಥರಪ್ಪ ಹೋಗೋದು ಅಂತ ಭಯ ಆಯ್ತಾಯಿತ್ತು. ಗಾಡಿಗಳು ಏನು ಬೇಜಾನ್ ತಿರುಗಾಡ್ತಿದ್ದವು. ಹೋಗೋರು ಹೋಗ್ತಾಯಿದ್ರು, ಬರೋರು ಬರ್ತಾಯಿದ್ರು. ಮಡಿವಾಳ ದೇವಸ್ಥಾನ ಹಿಂದೆಗಡೆ ಊರಲ್ಲಿ ಅವ್ರ ಊರಿಗೆ ಮಾತ್ರ ಲೈಟಿಂಗ್ಸ್ ಹಾಕ್ಕೊಂಡಿದ್ದಾರೆ. ಆ ಟರ್ನಿಂಗ್ ದೇವಸ್ಥಾನ ಹತ್ರ ಹೋಗ್ಬೇಕಾದ್ರೆ ಟರ್ನಿಂಗ್ ಒಳಗೆ ಲೈಟಿಂಗ್ಸೇ ಹಾಕ್ಸಲ್ಲ, ಫುಲ್ ಕತ್ಲೆ. ದೇವಸ್ಥಾನ ಹತ್ತತ್ರ ಹೋಗ್ಬೇಕಾದ್ರೆ ಒಂದು ಸೈಡಲ್ಲಿ ಮಾತ್ರ ಲೈಟಿಂಗ್ ಹಾಕವ್ರೆ, ಇನ್ನು ಲೆಫ್ಟ್ ಸೈಡಲ್ಲಿ ಮಾತ್ರ ಲೈಟಿಂಗ್ಸ್ ಕೊಟ್ಟಿರಲಿಲ್ಲ. ನೋಡ್ತಿದ್ದೀರಲ್ಲ ಇಲ್ಲಿ ನೋಡಿ ಯಾವ ಥರ ಲೈಟಿಂಗ್ಸ್ ಹಾಕಿದ್ದಾರೆ ಅಂತ. ಒಂದು ಸೈಡ್ ಮಾತ್ರ ಹಾಕಿದ್ದಾರೆ ಲೈಟಿಂಗ್ಸು. ದೇವಸ್ಥಾನ ಹತ್ರ ಬಂದ್ಬಿಟ್ಟು ಗಾಡಿನ ಒಂದು ಸೈಡ್ ಹಾಕ್ಬಿಟ್ಟು ದೇವಸ್ಥಾನ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಫುಲ್ ಜಾತ್ರೆನೇ ಮಾಡಿದ್ದಾರೆ ದೇವಸ್ಥಾನ ಹತ್ರ ಎಲ್ಲ. ದೇವಸ್ಥಾನಕ್ಕೆ ಎಲ್ಲ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು, ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಆಮೇಲೆ ಬೆಳಗ್ಗೆ ಮಾರ್ನಿಂಗೆಲ್ಲ ಇಲ್ಲ ಮಧ್ಯಾಹ್ನದೆಲ್ಲ ತೇರನ್ನೆಲ್ಲ ಎಳೆದಿದ್ದಾರೆ, ಚೆನ್ನಾಗಿ ಮಾಡವ್ರೆ. ಆಮೇಲೆ ದೇವ್ರ ಕೊಂಡನೂ ಮಾಡಿದ್ದಾರೆ. ನನಗೆ ಗೊತ್ತೇ ಇಲ್ಲ ಇಲ್ಲಿ ದೇವ್ರ ಕೊಂಡ ಆಯ್ತದೆ ಅಂತ.
ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜನನೂ ಫುಲ್ ರಶ್ಶು. ಜಾಗರಣೆ ಮಾಡೋಕ್ಕಂತೂ ಫುಲ್ ದೇವಸ್ಥಾನ ಹತ್ರ ಎಲ್ಲ ಮಲಗಿದ್ದಾರೆ, ಹೊರಗಡೆ ಎಲ್ಲ ಹಾಸ್ಕೊಂಡೆಲ್ಲ ಮಲ್ಕೊಂಡಿದ್ದಾರೆ. ತುಂಬಾ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಬನ್ನಿ ನೋಡಿ ದೇವಸ್ಥಾನದ ಥರ ಯಾವ ಥರ ಇದೆ ಅಂತ. ಇಲ್ಲಿಗೆ ಬಿಡದ ದಿನ ಬಂದರೆ ಜನಗಳು ಯಾರೂ ಇರೋಲ್ಲ. ಈ ಜನಗಳು ಇರೋ ಟೈಮಲ್ಲಿ ಬಂದರೆ ನೋಡೋಕೆ ಚೆನ್ನಾಗಿರುತ್ತೆ. ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ. ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ. ದೇವಸ್ಥಾನದ ಬಾಗಿಲ ಹತ್ರನೇ ಸ್ವಲ್ಪ ವೀಡಿಯೋ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ರಿಟರ್ನ್ ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.